Hello everyone, welcome to our Small Change YouTube ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಇಂಟ್ರಾಜೆಕ್ಷನ್ ಮೇಲೆ ಇವತ್ತಿನ ಒಂದು ಕ್ಲಾಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ನೌನ್, ಪ್ರೊನೌನ್, ವರ್ಬ್, ಆಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಇವೆಲ್ಲವುಗಳ ಮೇಲೆ ನಾವು ಕ್ಲಾಸನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು ಬಂದು ಕೊನೆಯ ಒಂದು ಪಾರ್ಟ್ಸ್ ಆಫ್ ಸ್ಪೀಚು, ಸೊ ಇಂಟ್ರಾಜೆಕ್ಷನ್. ಸೊ ಇದ್ರ ಮೇಲೆ ನಾವು ಇವತ್ತು ಈ ಒಂದು ಕ್ಲಾಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಕೂಡ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಎಕ್ಸಾಮ್ಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ತಾ, ಸೊ ಕೊನೆ ತನಕ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇಂಟ್ರಾಜೆಕ್ಷನ್. ಸೊ ಇದು an interjection is a word, a group of word that express, ಅಂದ್ರೆ ಗ್ರೂಪ್ ಆಫ್ ವರ್ಡ್ ಬರುತ್ತೆ. ಇದು ಏನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ಸಡನ್ ಫೀಲಿಂಗ್ ಅನ್ನು ಹೇಳುತ್ತೆ, ಆರ್ ಎಮೋಷನ್ಸ್ ಅನ್ನು ಹೇಳುತ್ತೆ. ಸಚ್ ಆಸ್ ಅ ಜಾಯ್, ಸಾರೋ, ಸರ್ಪ್ರೈಸ್, ಪೇನ್, ಆಂಗರ್, ಸೊ ಅಪ್ರೂವಲ್ಗಳನ್ನು. ಸೊ ಇವು ಸಡನ್ ಆಗಿರ್ತಕ್ಕಂಥವುಗಳ ಬಗ್ಗೆ. ಸೊ ಇದು ಏನು ಮಾಡುತ್ತಪ್ಪ ಅಂತಂದ್ರೆ ಇವೆಲ್ಲ ವಿಸ್ಮಯಾದಿ ಬೋಧಕ ಇಂಟ್ರಾಜೆಕ್ಷನ್ ಹೇಳುತ್ತಾ ಅಂತ ಹೇಳ್ಬೋದು. ಓಕೆ, ವಿಸ್ಮಯಾದಿ ಬೋಧಕ ಇಂಟ್ರಾಜೆಕ್ಷನ್ ಅಂತಂದ್ರೆ ಅಚಾನಕ್ ಉಂಟಾಗುವಂತಹ ಭಾವನೆಗಳು ಅಥವಾ ಭಾವೋದ್ರೇಕಗಳನ್ನು ವ್ಯಕ್ತಪಡಿಸುವ ಪದಗಳಿಗೆ ನಾವು ಇಂಟ್ರಾಜೆಕ್ಷನ್ ಅಂತ ಕರಿತೀವಿ. ಇಂಟ್ರಾಜೆಕ್ಷನ್ಸ್ ಆರ್ ಯೂಸುವಲಿ, ಸೊ ನೋಡಿ ಯಾವ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಅಂದರೆ ಈ ರೀತಿ ಭಾವಬೋಧಕ ವಾಕ್ಯಗಳು ಅಂತ ಕರಿತೀವಲ್ಲ, ಸೊ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಯನ್ನು ಬಳಸ್ತೀವಿ. ಸೊ ಕಾಮನ್ ಆಗಿ ಈ ರೀತಿಯಾಗಿ ಅಲ್ಪವಿರಾಮವನ್ನು ನೀಡುವಂತಹ ಚಿಹ್ನೆಗಳನ್ನು ನಾವು ಬಳಸ್ತೀವಿ ಅಂತ ಹೇಳ್ಬೋದು. ಓಕೆ, ಎಕ್ಸಾಂಪಲ್ಸ್ ನೋಡೋದಾದ್ರೆ ಹೋ, ಅಲಾಸ್, ವಾವ್, ಹಾ, ಹುರ್ರಾ ಅನ್ನುವಂತಹ ವರ್ಡ್ಸ್ಗಳನ್ನು ನಾವಿಲ್ಲಿ ನೋಡ್ತೇವೆ. ಕೈಂಡ್ಸ್ ಆಫ್ ಇಂಟ್ರಾಜೆಕ್ಷನ್ ನಲ್ಲಿ ಸೊ ನಾವು ಇವತ್ತು ಯಾವ್ಯಾವ ನೋಡ್ತೀವಪ್ಪ ಅಂತಂದ್ರೆ ಇಂಟ್ರಾಜೆಕ್ಷನ್ ಆಫ್ ಜಾಯ್, ಇಂಟ್ರಾಜೆಕ್ಷನ್ ಆಫ್ ಸಾರೋ, ಇಂಟ್ರಾಜೆಕ್ಷನ್ ಆಫ್ ಸರ್ಪ್ರೈಸ್, ಇಂಟ್ರಾಜೆಕ್ಷನ್ ಆಫ್ ಪೇನ್, ಇಂಟ್ರಾಜೆಕ್ಷನ್ ಆಫ್ ಅಪ್ರೂವಲ್ ಆರ್ ಡಿಸ್ಅಪ್ರೂವಲ್. ಸೊ ಈ ರೀತಿಯಾಗಿರ್ತಕ್ಕಂತಹ ಕೈಂಡ್ಸ್ಗಳನ್ನು ನಾವು ನೋಡ್ತೇವೆ. 1, 2, 3, 4, 5 ರೀತಿಯ ವಿಧಗಳನ್ನು ನೋಡ್ತಾ ಹೋಗೋಣ ಇವತ್ತು. ಸೊ ಮೊದಲನೇದಾಗಿ ಇಂಟ್ರಾಜೆಕ್ಷನ್ ಆಫ್ ಜಾಯ್. ಸೊ ಇದು ಆನಂದ, ಸಂತೋಷವನ್ನು ಸೂಚಿಸುವಂತಹ ಒಂದು ಭಾವಬೋಧಕ ಅಂತ ಹೇಳ್ಬೋದು. ಸೊ ಯೂಸ್ ಟು ಎಕ್ಸ್ಪ್ರೆಸ್ ಹ್ಯಾಪಿನೆಸ್, ಇದನ್ನು ನಾವು ಸಂತೋಷವನ್ನ ಅಥವಾ ಆನಂದವನ್ನು ಸೂಚಿಸಲು ಬಳಸ್ತೇವೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಸಂತೋಷ ಅಥವಾ ಆನಂದವನ್ನು ಸೂಚಿಸಲು ಸೊ ಏನನ್ನು ಬಳಸ್ತೀವಿ ನಾವು, ಇಂಟ್ರಾಜೆಕ್ಷನ್ ಆಫ್ ಜಾಯ್ ಅನ್ನುವಂಥದ್ದನ್ನು ಬಳಸ್ತೇವೆ. ಸೊ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವರ್ಡ್ಗಳು ಬರ್ತಾವೆ ಅಂದರೆ ಹುರ್ರಾ, ವಾವ್, ಹುರ್ರೆ ಅನ್ನುವಂತಹ ವರ್ಡ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಯೂಸೇಜ್ಗಳನ್ನು ನೋಡೋದಾದ್ರೆ ಹುರ್ರಾ, ವಿ ವೋನ್ ದ ಮ್ಯಾಚ್, ಹುರ್ರೆ, ನಾವು ಪಂದ್ಯವನ್ನ ಗೆದ್ದೆವು ಅಂತ ಇದೆ. ಸೊ ನೋಡಿ, ಇಲ್ಲಿ ಹುರ್ರೆ ಅಂತ ಇದೆ. ಸೊ ಇಲ್ಲಿ ಏನಿದೆಪ್ಪ ಅಂತಂದ್ರೆ ಒಂದು ಭಾವಬೋಧಕ ಉದ್ಗಾರವಾಚಕ ಚಿಹ್ನೆಯನ್ನ ಇಲ್ಲಿ ಕೊಡಲಾಗಿದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಭಾವಬೋಧಕ ವರ್ಡ್ಸ್ಗಳಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕೊನೆಗೆ ಈ ಒಂದು ಚಿಹ್ನೆಯನ್ನ ಹಾಕೊಂಡಿರ್ತೀವಿ, ಉದ್ಗಾರವಾಚಕ ಚಿಹ್ನೆಯನ್ನ. ಸೊ ಹೀಗಾಗಿ ಇದು ಬಂತು ಅಂದ್ರೆ ನೀವು ಅನ್ಕೊಂಬಿಡಿ ಇದು ಕಂಪಲ್ಸರಿ ಏನಾಗಿರುತ್ತಪ್ಪ ಅಂತಂದ್ರೆ ಇಂಟ್ರಾಜೆಕ್ಷನ್ ಆಗಿರುತ್ತೆ ಅಂತ ಹೇಳಿ. ಸೊ ಆ ರೀತಿಯಾಗಿರ್ತಕ್ಕಂಥ ವರ್ಡ್ ಸೆಂಟೆನ್ಸ್ ಸೊ ಇಲ್ಲಿ ಬಳಸ್ತೀವಿ ಸೆಂಟೆನ್ಸ್ ನಲ್ಲಿ ಅಂತ ಹೇಳ್ಬೋದು. ಸೊ ವಿ ವೋನ್ ದ ಮ್ಯಾಚ್, ನಾವು ಪಂದ್ಯವನ್ನು ಗೆದ್ದೆವು, ಹುರ್ರೇ, ನಾವು ಪಂದ್ಯವನ್ನು ಗೆದ್ದೆವು ಅಂತ ಒಮ್ಮೆದೊಮ್ಮೆಲೆ ಅಚಾನಕ್ಕಾಗಿ ಹೇಳ್ತೀವಲ್ಲ. ಸೊ ಅಂತ ಸಂದರ್ಭದಲ್ಲಿ ಸೊ ಈ ಒಂದು ಚಿಹ್ನೆ ಕೂಡ ನಾವು ಸೆಂಟೆನ್ಸ್ ನಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ವಾವ್ ಕಾಮನ್ ಆಗಿ ಅಂತೀವಲ್ಲ, ಏನ ತಕ್ಷಣ ನೋಡಿದ ತಕ್ಷಣ ವಾವ್, ದಿಸ್ ಇಸ್ ಅ ಬ್ಯೂಟಿಫುಲ್ ಪೇಂಟಿಂಗ್, ವಾವ್ ಇದು ಸುಂದರ ಚಿತ್ರವಾಗಿದೆ ಅಂತ ಹೇಳ್ತೀವಿ. ತಕ್ಷಣ ನೋಡುತ್ತೆ ವಾವ್ ಎಷ್ಟು ಸುಂದರವಾಗಿದೆ ಅಲ್ಲ ಅಂತ ಹೇಳಿ. ಸೊ ವಾವ್ ಅನ್ನುವಂಥ ವರ್ಡ್ ಇದು ಸಂತೋಷವಾದಾಗ ಬಳಸ್ತೀವಿ ಅಂತ ಹೇಳಲಾಗುತ್ತೆ, ಸಂತೋಷದ ಭಾವನೆಗೆ. ಸೊ ಇದು ಕೂಡ ಈ ಚಿಹ್ನೆನು ಕಂಪಲ್ಸರಿ ಸೊ ಬಂದಿರುತ್ತೆ ಅಂತ ಹೇಳ್ಬೋದು, ವಾವ್ ಅಂತೇಳಿ. ಸೊ ಈ ಒಂದು ಉದ್ಗಾರವಾಚಕ ಚಿಹ್ನೆ ಬಂದಿದೆ. ಸೊ ಭಾವಬೋಧಕ ಸೊ ವರ್ಡ್ ಕೂಡ ಇಲ್ಲಿದೆ, ವಾವ್ ಅನ್ನುವಂಥದ್ದು. ಸೊ ಹೇಳಿ ವಾವ್ ಅಂತ ಹೇಳಿ, ದಿಸ್ ಇಸ್ ಅ ಬ್ಯೂಟಿಫುಲ್ ಪೇಂಟಿಂಗ್ ಅಂದ್ರೆ ಸೊ ಬಹಳ ಸುಂದರವಾಗಿರ್ತಕ್ಕಂಥ ಚಿತ್ರವಾಗಿದೆ ಅಂತ ಹೇಳಿ ಸಂತೋಷದಲ್ಲಿ ಮನಸ್ಸಿಗೆ ಆನಂದವಾಗಿ ಸೊ ಇದನ್ನು ನಾವು ಹೇಳಿರ್ತೀವಿ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಹುರ್ರೇ, ಸಿ ಗಾಟ್ ಫಸ್ಟ್ ರ್ಯಾಂಕ್, ಹುರ್ರೇ
ಅವಳು ಮೊದಲ ರ್ಯಾಂಕ್ ಪಡೆದಳು, ಪ್ರಥಮ ಸ್ಥಾನ ಪಡೆದಳು ಅಂತ ಹೇಳಿ. ಸೊ ಫಸ್ಟ್ ಪ್ರೈಸ್ ಪಡ್ಕೊಂಡ್ಬಿಡ್ತಾಳೆ, ತಕ್ಷಣ ಹೇಳ್ಬಿಡ್ತೀವಿ ಉರ್ರೇ ಅವಳು ಫಸ್ಟ್ ರ್ಯಾಂಕ್ ಪಡೆದ್ಲು. ಸೊ ಈ ರೀತಿಯಾಗಿ ಓಹೋ ಅವಳು ಫಸ್ಟ್ ಬಂದ್ಲು ಅಂತ ಹೇಳಿ. ಸೊ ಈ ರೀತಿಯಾಗಿ ತಕ್ಷಣಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಲ್ಲ, ಸಂತೋಷ ಆಗಿಬಿಡ್ತದೆ ಅವಳು ಫಸ್ಟ್ ಬಂದಿದ್ದಕ್ಕೆ. ಸೊ ಹೀಗಾಗಿ ಹುರ್ರೇ ಅವಳು ಮೊದಲ ರ್ಯಾಂಕ್ ಪಡೆದಳು, ಸಿ ಗಾಟ್ ಫಸ್ಟ್ ಪ್ರೈಸ್, ಫಸ್ಟ್ ರ್ಯಾಂಕ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಂಟ್ರಾಜೆಕ್ಷನ್ ಆಫ್ ಸಾರೋ. ಸಾರೋ ಅಂತಂದ್ರೆ ದುಃಖ ಸೂಚಿಸುವ ವಿಸ್ಮಯವಾದಿ ಬೋಧಕ ಅಂತ ಹೇಳ್ಬೋದು. ದುಃಖ ಸೂಚಿಸುವಂತಹ ಭಾವಬೋಧಕ ವರ್ಡ್ ಇಲ್ಲಿ ಬರ್ತವೆ. ಸೊ ದುಃಖವನ್ನೇ ಸೂಚಿಸುತ್ತವೆ. ಇಲ್ಲಿ ನೋಡಿ ನೋವಿರುತ್ತೆ. ಸೊ ಯೂಸ್ ಟು ಎಕ್ಸ್ಪ್ರೆಸ್ ಸ್ಯಾಡ್ನೆಸ್ ಆರ್ ಗ್ರೀಫ್ ಅಂತ ಹೇಳ್ಬೋದು. ದುಃಖ ಅಥವಾ ನೋವನ್ನು ವ್ಯಕ್ತಪಡಿಸಲು ಸೊ ನಾವೊಂದು ಏನು ಬಳಸ್ತೀವಿ, ಇಂಟ್ರಾಜೆಕ್ಷನ್ ಆಫ್ ಸಾರೋವನ್ನು ಬಳಸ್ತೀವಿ. ಸೊ ಇಲ್ಲಿರ್ತಕ್ಕಂಥ ವರ್ಡ್ಗಳನ್ನು ನೋಡೋದಾದ್ರೆ ಅಲಾಸ್, ಹೋ, ನೋ ಅನ್ನುವಂಥ ವರ್ಡ್ಗಳನ್ನು ಬಳಸ್ತೀವಿ. ಸೊ ಇಲ್ಲಿ ಸೆಂಟೆನ್ಸ್ಗಳನ್ನು ನೋಡಿ, ಅಲಾಸ್ ದ ಓಲ್ಡ್ ಮ್ಯಾನ್ ಇಸ್ ಡೆಡ್. ಅಯ್ಯೋ, ಅಲಾಸ್ ಅಂದ್ರೆ ಏನು, ಅಯ್ಯೋ ಆ ವೃದ್ಧನು ಸಾವನ್ನಪ್ಪಿದ್ದಾನೆ. ತಕ್ಷಣಕ್ಕೆ ಯಾರೋ ಸತ್ರು ಅಂದ್ರೆ ಹೇಳ್ಬಿಡ್ತೀವಲ್ಲ, ಅಯ್ಯೋ ಆ ವ್ಯಕ್ತಿ, ಆ ಮನುಷ್ಯ, ಮುದುಕ ಸತ್ಬಿಟ್ಟ ಅಂತ ಹೇಳಿ. ಸೊ ಈ ರೀತಿಯಾದ ಮೀನಿಂಗ್ ಅಯ್ಯೋ, ಅಲಾಸ್. ಸೊ ಇಲ್ಲಿ ಬಂದಿದೆ ನೋಡಿ. ಸೊ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಬರಲೇಬೇಕು, ಅಲಾಸ್ ಅಂತ ಹೇಳಿ. ಸೊ ಈ ಒಂದು ಚಿಹ್ನೆ ಬಂತು ಅಂತ ಇಟ್ಕೋರಿ. ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಸೊ ಇಂಟ್ರಾಜೆಕ್ಷನ್ ಆಗಿರುತ್ತೆ. ಸೊ ಅಲಾಸ್ ದ ಓಲ್ಡ್ ಮ್ಯಾನ್ ಇಸ್ ಡೆಡ್, ಅಯ್ಯೋ ಆ ವೃದ್ಧನು ಸಾವನ್ನಪ್ಪಿದ್ದಾನೆ ಅಂತ ಆಗುತ್ತೆ. ಇಂಟ್ರಾಜೆಕ್ಷನ್ ಆಫ್ ಸಾರೋಗೆ ಅಲಾಸ್ ಅನ್ನುವಂಥ ವರ್ಡನ್ನ ಬಳಸ್ತೀವಿ ಇಂಗ್ಲಿಷ್ನಲ್ಲಿ. ಸೊ ಕಂಪಲ್ಸರಿ ಉದ್ಗಾರವಾಚಕ ಚಿಹ್ನೆ, ಲೇಖನ ಚಿಹ್ನೆ ಕಂಪಲ್ಸರಿ. ಇಲ್ಲಿ ಹೋ ನೋ ಉದ್ಗಾರವಾಚಕ ಚಿಹ್ನೆ ಇದೆ. ಹೋ ನೋ ಐ ಲಾಸ್ಟ್ ಮೈ ವ್ಯಾಲೆಟ್. ಅಯ್ಯೋ ನನ್ನ ಪರ್ಸ್ ಕಳೆದೋಯ್ತು. ಕಳೆದ್ರೆ ನೋವಾಗ್ಬಿಡತ್ತಲ್ಲ, ಸೊ ಅದು ಕೂಡ ನೋವಿನಿಂದ ಹೇಳ್ತೀವಿ, ಅಯ್ಯೋ ನನ್ನ ಪರ್ಸು ಕಳೆದೋಯ್ತು. ಆ ರೀತಿಯಾಗಿ ಇಲ್ಲ, ನನ್ನ ಪರ್ಸ್ ಕಳೆದು ಹೋಗ್ಬಿಡುತ್ತು. ಸೊ ಈ ರೀತಿಯಾಗಿ ಸೊ ನಾವೇನ್ ಮಾಡ್ತೀವಿ, ಐ ಲಾಸ್ಟ್ ಮೈ ವ್ಯಾಲೆಟ್, ನೋವಿನ ಸಂಗತಿಯನ್ನ, ದುಃಖದ ಸಂಗತಿಯನ್ನ. ಸೊ ಈ ರೀತಿಯಾಗಿ ಇಂಟ್ರಾಜೆಕ್ಷನ್ ವರ್ಡ್ಗಳಿಂದ ಅದನ್ನ ಮುಂಚಿತವಾಗಿ ತಕ್ಷಣವಾಗಿ ಬಳಸಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಹೇಳ್ತೀವಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇಂಟ್ರಾಜೆಕ್ಷನ್ ಆಫ್ ಸರ್ಪ್ರೈಸ್. ಸರ್ಪ್ರೈಸ್ ಅಂತಂದ್ರೆ ಆಶ್ಚರ್ಯ ಸೂಚಕ ವಿಸ್ಮಯಾದಿ ಬೋಧಕ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಯೂಸ್ ಟು ಎಕ್ಸ್ಪ್ರೆಸ್ ಸಡನ್ ಸರ್ಪ್ರೈಸ್, ತಕ್ಷಣ ಸರ್ಪ್ರೈಸ್ ಆಗ್ಬಿಟ್ರೆ ಅಥವಾ ವಂಡರ್ ಆಗ್ಬಿಟ್ರೆ, ತಕ್ಷಣ ನೋಡಿದ ತಕ್ಷಣ, ಸೊ ಅವಾಗ ಇದನ್ನು ಬಳಸ್ತೀವಿ. ಆಶ್ಚರ್ಯವನ್ನು ವ್ಯಕ್ತಪಡಿಸಲು ನಾವು ಇದನ್ನು ಬಳಸ್ತೀವಿ ಅಂತ ಹೇಳ್ಬೋದು. ಯಾವುದನ್ನ, ಇಂಟ್ರಾಜೆಕ್ಷನ್ ಆಫ್ ಸರ್ಪ್ರೈಸ್ ಅನ್ನು. ಹೋ, ಹಾ, ವಾಟ್ ಅನ್ನುವಂತಹ ವರ್ಡ್ಸ್ ಇಲ್ಲಿ ಬರ್ತವೆ. ನೋಡೋಣ ಅವನ ವಾಕ್ಯದಲ್ಲಿ. ಓ ಯು ಆರ್ ಹೇರ್ ಆಲ್ರೆಡಿ. ಓ ನೀನು ಈಗಾಗಲೇ ಇಲ್ಲಿದ್ದೀಯಾ. ಸೊ ಯಾರೋ ತಕ್ಷಣ ಅಲ್ಲಿ ಬಂದ್ಬಿಡ್ತಾರೆ. ಸೊ ಬರಲ್ಲ ಅಂತ ಅನ್ಕೊಂಡಿರ್ತೀವಿ, ತಕ್ಷಣ ಅಲ್ಲಿ ಬಂದ್ಬಿಟ್ಟಿರ್ತಾರಲ್ಲ. ಸೊ ಅವ್ರು ನೋಡಿ, ಹೋ ಯು ಆರ್ ಹೇರ್ ಆಲ್ರೆಡಿ, ನೀನು ಈಗಾಗಲೇ ಇಲ್ಲಿದ್ದೀಯಾ. ಸೊ ಈ ರೀತಿಯಾಗಿ ತಕ್ಷಣಕ್ಕೆ ಸರ್ಪ್ರೈಸ್ ಆಗುವಂತ ಒಂದು ಇಷ್ಟು ಜಲ್ದಿ ಬರಬಾರ್ದಾಗಿತ್ತು, ಸೊ ಬಂದಿದ್ದಾನಂತಂದ್ರೆ ಅದು ಸರ್ಪ್ರೈಸ್ ಅಲ್ಲ. ಸೊ ಹೀಗಾಗಿ ನಾವೇನ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೋ ಅನ್ನುವಂತ ಈ ಒಂದು ಇಂಟ್ರಾಜೆಕ್ಷನ್ ವರ್ಡ್ ಅನ್ನ ಬಳಸ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಹಾ, ವಾಟ್ ಎ ಸ್ಟ್ರೇಂಜ್ ಸೌಂಡ್ ಅಂತ. ಆಹಾ ಎಂತ ವಿಚಿತ್ರ ಶಬ್ದ, ಏನೋ ಒಂದು ವಿಚಿತ್ರವಾಗಿ ಶಬ್ದ ಕಳಿಸ್ಬಿಡುತ್ತೆ. ಹಾ ಎಂತ ವಿಚಿತ್ರ ಶಬ್ದ ಅಂತೀವಿ. ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಹಾ ಅನ್ನುವಂತ ಒಂದು ವರ್ಡ್ ಇಂಟ್ರಾಜೆಕ್ಷನ್ ಅಲ್ಲಿ ಬಳಸಲೇಬೇಕು ಇದನ್ನ ಸರ್ಪ್ರೈಸ್ ಅಲ್ಲಿ. ಹಾ ವಾಟ್ ಎ ಸ್ಟ್ರೇಂಜ್ ಸೌಂಡ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಹೇಳ್ತೇವೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಂಟ್ರಾಜೆಕ್ಷನ್ ಆಫ್ ಫೇನ್. ಇಂಟ್ರಾಜೆಕ್ಷನ್ ಆಫ್ ಫೇನ್, ಫೇನ್ ಅಂತ ಹೇಳ್ತದೆ. ಸೊ ಇದು ನೋವು ಸೂಚಿಸುವಂತಹ ಒಂದು ಪದ, ಇಂಟ್ರಾಜೆಕ್ಷನ್ ಅಂತ ಹೇಳ್ಬೋದು. ಯೂಸ್ ಟು ಎಕ್ಸ್ಪ್ರೆಸ್ ಫಿಸಿಕಲ್ ಆರ್ ಮೆಂಟಲ್ ಫೇನ್. ಸೊ ಇದ್ರೊಳಗೆ ಎಂತ ನೋವು ಬರ್ತದಪ್ಪ ಅಂತಂದ್ರೆ ಫಿಸಿಕಲ್ ಆರ್ ಮೆಂಟಲ್ ಅಂದ್ರೆ ನೋವು, ವೇದನೆ ವ್ಯಕ್ತಪಡಿಸಲು ಸೊ ಇದನ್ನ ನಾವು ಬಳಸ್ತೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗಿರ್ತವೆ, ಔಚ್, ಹಾ, ಹೋ ಅನ್ನುವಂಥವು ಇಲ್ಲಿ ಇರ್ತವೆ. ಎಕ್ಸಾಂಪಲ್ಸ್ ನೋಡ್ರಿ, ಔಚ್ ದಟ್ ಹರ್ಟ್ಸ್ ಬ್ಯಾಡ್ಲಿ. ಅಯ್ಯೋ ತುಂಬಾ ನೋವಾಗುತ್ತಿದೆ, ಅದು ನನಗೆ ತುಂಬಾ ನೋವು ಮಾಡ್ತಾ ಇದೆ ಅಂತ, ನೋವು ಮಾಡುತ್ತಿದೆ, ಅಯ್ಯೋ ಔಚ್ ಅಂತ ಹೇಳ್ತೀವಲ್ಲ. ಸೊ ಇದೇನಾಗುತ್ತಪ್ಪ ಅಂತಂದ್ರ ಇಂಟ್ರಾಜೆಕ್ಷನ್ ಆಫ್
ಫೇನ್ ಅಂತ ಆಗುತ್ತೆ. ಇದು ಫಿಸಿಕಲ್ ಆರ್ ಮೆಂಟಲ್ ಫೇನ್ ಅನ್ನ ಕೊಡುವಂಥದ್ದು ಅಂತ ಹೇಳ್ಬೋದು. ಓಕೆ, ಅದು ತುಂಬಾ ನೋವಾಗ್ತಾ ಇದೆ ನನಗೆ. ಸೊ ನೆಕ್ಸ್ಟ್ ನೋಡಿ, ಐ ಕಟ್ ಮೈ ಫಿಂಗರ್. ಅಯ್ಯೋ, ನನ್ನ ಬೆರಳು ನಾನೇ ಕತ್ತರಿಸ್ಕೊಂಡೆ ಅಂತ ಆಗುತ್ತೆ. ಐ ಕಟ್ ಮೈ ಫಿಂಗರ್, ನನ್ನ ಬೆರಳು ನಾನೇ ಕಟ್ ಮಾಡಿಕೊಂಡೆ ಅಂತ ಆಗುತ್ತಲ್ಲ. ಅಯ್ಯೋ, ನನ್ನ ಬೆರಳನ್ನು ನಾನೇ ಕಟ್ ಮಾಡಿಕೊಂಡೆ. ಐ ಕಟ್ ಮೈ ಫಿಂಗರ್, ಅಯ್ಯೋ ಅನ್ನುವಂಥದ್ದು ಮೀನಿಂಗ್ ಕೊಡುತ್ತೆ. ಸೊ ನೋಡಿ, ಸೊ ಈ ಚಿಹ್ನೆನೂ ಕೂಡ ಇಲ್ಲಿ ಬಂದಿದೆ. ಸೊ ಹೀಗಾಗಿ ಸೊ ಇದು ಇಂಟರ್ಜೆಕ್ಷನ್ ಆಫ್ ಫೇನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಟರ್ಜೆಕ್ಷನ್ ಆಫ್ ಅಪ್ರೂವಲ್. ಇಂಟರ್ಜೆಕ್ಷನ್ ಆಫ್ ಅಪ್ರೂವಲ್ ಆರ್ ಡಿಸ್ಅಪ್ರೂವಲ್, ಇದು ಕೊನೆಯ ಒಂದು ಕೈಂಡ್ ಇದು. ಸೊ ಅಂಗೀಕಾರ ಮತ್ತು ಅನಂಗೀಕಾರ ಸೂಚಿಸುವಂತಹ ಒಂದು ಇಂಟರ್ಜೆಕ್ಷನ್ ಇದು. ಯೂಸ್ ಟು ಎಕ್ಸ್ಪ್ರೆಸ್ ಅಪ್ರೂವಲ್ ಆರ್ ಡಿಸ್ಅಪ್ರೂವಲ್ ಇಲ್ಲಿ ಬರ್ತದೆ. ಸೊ ಒಪ್ಪಿಗೆ ಅಥವಾ ವಿರೋಧ, ಇಲ್ಲಿ ಒಪ್ಪಿಗೆನೂ ಇರ್ತದೆ ಅಥವಾ ವಿರೋಧನೂ ಇರ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ಗಳು ಇಲ್ಲಿ ಬರ್ತವೆ. ಹೆಂಗ, ಬ್ರಾವೋ, ವೆಲ್ ಡನ್, ಫೀ, ಶೇಮ್ ಅನ್ನುವಂಥವು. ಸೊ ಬ್ರಾವೋ ಅನ್ನುವಂಥದ್ದು ಅಪ್ರೂವಲ್ಗೆ ಬಳಸಿದ್ರೆ, ವೆಲ್ ಡನ್ ಕೂಡ ಅಪ್ರೂವಲ್ಗೆ, ಸೊ ಪಿ ಅನ್ನು ಡಿಸ್ಅಪ್ರೂವಲ್ಗೆ, ಶೇಮ್ ಅನ್ನು ಡಿಸ್ಅಪ್ರೂವಲ್ಗೆ ಬಳಸ್ತೀವಿ ಅಂತ ಹೇಳ್ಬೋದು. ಯೂಸೇಜ್ ನೋಡಿ, ಬ್ರಾವೋ, ಯು ಪರ್ಫಾರ್ಮ್ಡ್ ವೆರಿ ವೆಲ್. ಬ್ರಾವೋ, ನೀನು ಬಹಳ ಚೆನ್ನಾಗಿ ಪ್ರದರ್ಶಿಸಿದೆ ಅಂತಂದ್ರೆ ನೀನು ಬಹಳ ಚೆನ್ನಾಗಿ ಆಡದೆ ಅಂತಕ್ಕಂಥ ಒಂದು ಅಪ್ರೂವಲ್ ಅಂತಂದ್ರೆ ಹೇಳಿದೆ ನಿನಗೆ ಒಪ್ಪಿಗೆ, ಇದು ಒಪ್ಕೊಂಡಾಗೆ ನೀ ಬಹಳ ಚೆನ್ನಾಗಿ ಆಡದೆ ಅಂತೇಳಿ. ಸೊ ಅಂತ ಸಂದರ್ಭದಲ್ಲಿ ಬ್ರಾವೋ ಅಂತ ಬಳಸಬೇಕು. ಬ್ರಾವೋ, ಯು ಪರ್ಫಾರ್ಮ್ಡ್ ವೆರಿ ವೆಲ್, ನೀನು ಬಹಳ ಚೆನ್ನಾಗಿ ಆಡದೆ ಅಂತ ಒಪ್ಕೊಂಡಾಗ ಬ್ರಾವೋ ಅಂತ ಬಳಸಬೇಕು. ಸೊ ಇದಿದೆ ಅಲ್ಲ ಬ್ರಾವೋ ಅನ್ನುವಂಥದ್ದು ಇಂಟರ್ಜೆಕ್ಷನ್ ಆಫ್ ಅಪ್ರೂವಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೇಮ್, ಯು ಶುಡ್ ನಾಟ್ ಲೈ. ಲಜ್ಜೆ, ಶೇಮ್ ಅಂದ್ರೆ ನೀನು ಸುಳ್ಳು ಹೇಳಬಾರ್ದು. ಯು ಶುಡ್ ನಾಟ್ ಲೈ, ನೀ ಸುಳ್ಳು ಹೇಳಬಾರ್ದು. ಲಜ್ಜೆ, ಶೇಮ್ ಅನ್ನುವಂಥದ್ದು. ಸೊ ಇದೇನಾಗುತ್ತೆ, ಅಪ್ರೂವಲ್ ಅಲ್ಲ, ಇದೇನಾಗುತ್ತೆ ಡಿಸ್ಅಪ್ರೂವಲ್. ಇಂಟರ್ಜೆಕ್ಷನ್ ಆಫ್ ಡಿಸ್ಅಪ್ರೂವಲ್, ಶೇಮ್ ಅನ್ನುವಂಥ ವರ್ಡ್ ಡಿಸ್ಅಪ್ರೂವಲ್ ಹೇಳುತ್ತೆ ಅಂತ ಹೇಳ್ಬೋದು. ಸೊ ವಿರೋಧವನ್ನ ಹೇಳುತ್ತೆ ಅಂತ ಹೇಳ್ಬೋದು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ರಿ ಇಲ್ಲಿ. ಇಂಟರ್ಜೆಕ್ಷನ್ ಎಕ್ಸ್ಪ್ರೆಸ್ ಎಮೋಷನ್ಸ್, ಓನ್ಲಿ ಇವು ಎಮೋಷನ್ಸ್ಗಳನ್ನು, ಭಾವನೆಗಳನ್ನು ಸೊ ಹೇಳ್ತವೆ ಅಂತ ಹೇಳ್ಬೋದು. ದೇ ಆರ್ ನಾಟ್ ಗ್ರಾಮೆಟಿಕಲಿ, ಸೊ ಅವು ಗ್ರಾಮೆಟಿಕಲ್ ಆಗಿರೋದಿಲ್ಲ. ಕನೆಕ್ಟೆಡ್ ಟು ದ ಸೆಂಟೆನ್ಸ್, ವಾಕ್ಯಕ್ಕೆ ಗ್ರಾಮೆಟಿಕಲ್ ಆಗಿ ಕನೆಕ್ಟ್ ಆಗಿರೋದಿಲ್ಲ ಅಂತ ಹೇಳ್ಬೋದು. ಯೂಸ್ವಲಿ ಫಾಲೋಡ್ ಬೈ, ಸೊ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಯನ್ನು ತೆಗೆದುಕೊಂಡು ಅವೇನು ಮಾಡ್ತಾವ, ಸೊ ಎಂಡ್ ಆಗಿರ್ತಾವ. ಈ ರೀತಿ ಚಿಹ್ನೆಯಿಂದಾನೇ ಸೊ ಅವು ಬಂದಿರ್ತಾವ, ಎಂಡ್ ಆಗಿರ್ತಾವ ಅಂತ ಹೇಳ್ಬೋದು. ಸೊ ಯೂಸ್ ಮೋಸ್ಟ್ಲಿ ಇನ್ ಸ್ಪೋಕನ್ ಇಂಗ್ಲಿಷ್, ಜಾಸ್ತಿಯಾಗಿ ನಾವು ಇವುಗಳನ್ನ ಸ್ಪೋಕನ್ ಇಂಗ್ಲಿಷ್ನಲ್ಲಿ, ಆಡು ಭಾಷೆಯಲ್ಲಿ ಜಾಸ್ತಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸೊ ಈ ರೀತಿಯಾಗಿರ್ತಕ್ಕಂತಹ ಇಂಟರ್ಜೆಕ್ಷನ್ಗಳನ್ನು ನಾವು ಬಳಸ್ತೀವಿ ಅಂತ ಹೇಳ್ಬೋದು. ಸೊ ಇಲ್ಲಿಯವರೆಗೆ ಇಂಟರ್ಜೆಕ್ಷನ್ ಮೇಲೆ ಮಾಡಿರ್ತಕ್ಕಂಥ ಈ ಒಂದು ಕ್ಲಾಸು ತಮಗೆ ಸರಳವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ಇದೇ ರೀತಿಯಾಗಿ ನನ್ನ ಒಂದು ವಿಡಿಯೋಗಳನ್ನು ಹಿಂಬಾಲಿಸ್ತಾ ಇರಿ, ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ವಿಡಿಯೋಗಳನ್ನು ನಿಮಗೆ ಮಾಡ್ತಾ ಇರ್ತೇನೆ. ಸೊ ಹೊಸ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೇನೆ. ಸೊ ನನ್ನ ಒಂದು ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮೀಟ್ ಆಗೋಣ. ನಮಸ್ತೆ.